ಆಕಾಶವಾಣಿ ಮೈಸೂರು. ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. KSOU ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ. ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವಜ್ಞಾನವನ್ನು ನೀಡುವ ವಾಣಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುವೆಂಪು ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಇರುವ ಅಧ್ಯಯನ ಅವಕಾಶಗಳನ್ನು ಕುರಿತು ಕೇಂದ್ರದ ಸಂಯೋಜನಾಧಿಕಾರಿಗಳಾದ ಡಾ NR ಚಂದ್ರೇಗೌಡ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ KSOU ಮುಕ್ತವಾಣಿಗೆ ಶ್ರೋತೃಗಳೇ ನಿಮಗೆಲ್ಲ ಸ್ವಾಗತ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುವೆಂಪು ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಅಂದರೆ ಕುವೆಂಪು ಪೀಠದ ಸಂಯೋಜನಾಧಿಕಾರಿಗಳಾದಂತಹ ಡಾ NR ಚಂದ್ರೇಗೌಡ ಅವರು ನಮ್ಮೊಟ್ಟಿಗಿದ್ದಾರೆ. ಪೀಠಕ್ಕೆ ಸಂಬಂಧಿಸಿದಂತೆ ಇರುವ ಅಧ್ಯಯನ ಅವಕಾಶಗಳನ್ನು ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಹೇಳಿ, ಕುವೆಂಪು ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಅಂದರೆ ಕುವೆಂಪು ಪೀಠದಲ್ಲಿ ಇರತಕ್ಕಂಥ ಅಧ್ಯಯನ ಅವಕಾಶಗಳು ಹೇಗಿವೆ ಸರ್? ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುವೆಂಪು ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಕುವೆಂಪು ಸಾಹಿತ್ಯ ಸ್ನಾತಕೋತ್ತರ ಸರ್ಟಿಫಿಕೇಟ್ ಕೋರ್ಸ್ ಅಂತ ಇದೆ. ಕುವೆಂಪು ಸಾಹಿತ್ಯವನ್ನು ಓದ್ತಕ್ಕಂಥದ್ದೇ ನಿಜವಾಗ್ಲೂ ಒಂದು ಒಳ್ಳೆಯ ಅವಕಾಶ. ಕುವೆಂಪು ರಚಿಸಿರ್ತಕ್ಕಂಥ ಶ್ರೀರಾಮಾಯಣ ದರ್ಶನಂ ಎನ್ನುವ ಮಹಾಕಾವ್ಯ ಇದೆಯಲ್ಲ, ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಮಹಾಕಾವ್ಯ. ಶ್ರೀರಾಮಾಯಣ ದರ್ಶನಂ ಎನ್ನುವ ಮಹಾಕಾವ್ಯವನ್ನು 9 ವರ್ಷಗಳು ಕುವೆಂಪು ಅವರು ರಚಿಸ್ತಾರೆ. ನಿವೃತ್ತ ಕುಲಪತಿಗಳಾಗಿದ್ದಂತಹ ಪ್ರೊಫೆಸರ್ HJ ಲಕ್ಕಪ್ಪಗೌಡ ಅವರು 18 ವರ್ಷಗಳವರೆಗೆ ನಿರಂತರವಾಗಿ ಸಂಶೋಧನೆಯನ್ನ ಮಾಡಿ ಸಂಶೋಧನಾ ಗ್ರಂಥವನ್ನ ರಚಿಸ್ತಾರೆ. ಅವರು ಒಂದು ಪದ್ಯದ ಮೂಲಕ ನಾನು ಪ್ರಸ್ತಾಪವನ್ನು ಮಾಡ್ತೇನೆ. ಕುವೆಂಪು ರಾವಣನ ಪಾತ್ರವನ್ನ ಹೇಗೆ ಪ್ರಸ್ತಾಪಿಸಿದ್ದಾರೆ ಎನ್ನುವ ವಿಚಾರವನ್ನ. ಒಂದು ಕಡೆ ಅಲ್ಲಿ ಇಡೀ ಲಂಕೆ ದಹನ ಆಗಿ ಹೋಗಿರ್ತದೆ. ರಾವಣ ಏಕಾಂಗಿಯಾಗಿ ಯುದ್ಧವನ್ನ ನೋಡಿ ಅವನು ಮತ್ತೆ ಯುದ್ಧಕ್ಕೆ ಸಿದ್ಧನಾಗಿ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಚಂದ್ರನಕ್ಕಿ ಅಂದ್ರೆ ಶೂರ್ಪನಕ್ಕಿ ಪ್ರವೇಶ ಮಾಡ್ತಾಳೆ. ಆ ಪ್ರವೇಶ ಮಾಡಿದಾಗ ಏನಾಗ್ತದೆ ಅಂತ ಅಂದ್ರೆ ಅವರಿಬ್ಬರ ನಡುವೆ ಸಂಭಾಷಣೆ ನಡೀತದೆ. ಚಂದ್ರನಕ್ಕಿ ತಾನು ಮಾಡಿರ್ತಕ್ಕಂತಹ ಪಾಪ ಇದರಿಂದ ಪಶ್ಚಾತ್ತಾಪವನ್ನು ಪಟ್ಟು ಪ್ರಾಯಶ್ಚಿತ್ತವನ್ನ ಕೇಳ್ತಾಳೆ ರಾವಣನ ಹತ್ರ. ನನ್ನಿಂದ ಸೀತೆಯನ್ನ ಅಪಹರಣ ಮಾಡಿದೆ ನೀನು, ಇಡೀ ಲಂಕೆ ದಹನ ಆಗೋಗಿದೆ, ನಿನ್ನ ಮಕ್ಕಳನ್ನ ಕಳ್ಕೊಂಡಿದ್ದೀಯಾ, ಇಡೀ ಸೈನಿಕರು ನಾಶ ಆಗಿದ್ದಾರೆ, ಯುದ್ಧವನ್ನ ನಿಲ್ಲಿಸು ನೀನು ಅಂತ ಅಂದ್ಬಿಟ್ಟು ಚಂದ್ರನಕ್ಕಿ ರಾವಣನನ್ನ ಕೇಳ್ತಾಳೆ. ಆಗ ರಾವಣ ಹೇಳ್ತಾನೆ, ನೋಡು ನೀನೀಗ ಏನು ಮಾಡ್ತಾ ಇದೀಯ ಅಂತ ಅಂದರೆ, ಈಗ ಬೆಂಕಿಯನ್ನು ಆರಿಸ್ಲಿಕ್ಕೆ ಬಂದಿದ್ದೀಯಾ, ಈಗ ಆರಿಸ್ಲಿಕ್ಕೆ ಹೋದರೆ ಇದು ನಮ್ಮನ್ನೇ ಆವರಿಸ್ಕೊಬಿಡ್ತದೆ. ಇಲ್ಲ, ನಾನು ಈ ಯುದ್ಧಕ್ಕೆ ಹೋಗ್ತೇನೆ, ನನಗೆ ದಶಮುಖ ಅಂತ ಬಿರುದಿದೆ. ಈ ಯುದ್ಧದಲ್ಲಿ ನಾನು ಏಕಮುಖನಾಗಿ, ದಶಮುಖನಾಗಿ, ಶತಮುಖನಾಗಿ, ಬಹುಮುಖಿಯಾಗಿ, ಅನಂತಮುಖನಾಗಿ ವೀರಾವೇಶದಿಂದ ಹೋರಾಟವನ್ನು ಮಾಡಿ ನಾನು ಆ ರಾಮನನ್ನು ಕೊಲ್ಲದೆ ಅವನನ್ನು ಸೆರೆಯಾಳು ಮಾಡಿ ತಂದು ನಾನು ಸೀತೆಗೆ ಒಪ್ಪಿಸ್ತೀನಿ ಅಂತ ಅಂದ್ಬಿಟ್ಟು ಕುವೆಂಪು ಆ ಒಂದು ಕಾವ್ಯದಲ್ಲಿ ಹೇಳ್ತಕ್ಕಂಥ ಸಂದರ್ಭವನ್ನು ಇಲ್ಲಿ ಪ್ರಸ್ತಾಪವನ್ನು ಮಾಡ್ತೇನೆ. ಚಂದ್ರನಕ್ಕಿಗೆ ಹೇಳ್ತಕ್ಕಂಥ ಸಂದರ್ಭ, ಆಹಾ ನಿನಗೆ ಕಾಣದಾ ದೃಶ್ಯಮದು, ಏನ್ ದಿವ್ಯಂ ಆ ದೃಶ್ಯಂ, ಮೂಲೋಕಮಿನ್ನೆಗಂ ಮತ್ತಂ ಇನ್ನಾದೊಣಂ ಕಂಡರಿಯದ ಕಾಣಲಾರದ ಕೊಳಗುಳದಿ ರಘುಕುಲ ಲಲಾಮನಂ ಜಗದೇಕ ವೀರನಂ ಗೆಲ್ದು ಸೆರೆಯಾಳ್ ಮಾಡಿ ತಂದು ಲಂಕೇಶ್ವರನ ಸರ್ವ ಗರ್ವವನಿರದೆ ಸೋಲಿಸಿದ ಮೈಥಿಲಿಗೆ ಕಪ್ಪಮೆನೆ ಕಾಣಿಕೆಯನ್ನೊಪ್ಪಿಸುವ ಭವ್ಯತಾ ದಿವ್ಯ ದೃಶ್ಯಂ ಕೇಳ್ದದಂ ನಿಮಿರ್ದುದು ನವಿರ್ ಮೈಗೆ ತತ್ತರಿಸಿದಳ್ ಚಂದ್ರನಕ್ಕೆ ಕಣ್ಣೀರ್ ತುಳುಕುತ್ತಿರೆ ಮತ್ತೆ ಮೊಳಕಾನೂರಿ ನಮಿಸಿದಳ್ ನುಡಿದಳ್ ದಿಟಂ ನೀನ್ ಮಹಾಕವಿ ದಿಟಂ ಜಗದ್ರಂಗದೊಳ್ ಬರೀ ಕಲ್ಪನೆಯೊಳಲ್ತೋ ಕೃತಿಗಳಂ ಕೊರೆಯುವ ಮಹಚ್ಚಿಲ್ಪಿ ನೀಂ ದಿಟಂ. ಅಂದರೆ ಈ ರಾವಣನ ಪಾತ್ರವನ್ನು ಹೇಗೆ ವ್ಯಕ್ತಪಡಿಸ್ತಾರೆ ಅಂತ ಅಂದರೆ, ಇಲ್ಲಿ ಒಂದು ದಾರ್ಶನಿಕ ಒಂದು ಸ್ವರೂಪವನ್ನು ಈ ಕಾವ್ಯ ಹೇಗೆ ಪಡ್ಕೊಳ್ತದೆ ಅಂತ ಅಂದರೆ, ಇವನು ಒಂದು ಅಧ್ಯಾತ್ಮಕ್ಕೆ ಹೊಟ್ಟೋಗ್ಬಿಟ್ಟಿದ್ದಾನೆ. ಇವನು ಯಾರು? ರಾವಣ ಅಂತಕ್ಕಂಥವನು. ಇಲ್ಲಿ ತನ್ನ ಪಾಪ ಪಶ್ಚಾತ್ತಾಪ ಪ್ರಾಯಶ್ಚಿತ್ತವನ್ನು ದಾಟಿ ಇಲ್ಲಿ ಒಂದು ಅಧ್ಯಾತ್ಮಕ್ಕೆ ಹೋಗಿರ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಒಬ್ಬ
ಇಲ್ಲಿ ಹೇಳ್ತಾನೆ, ಧಿಟಂ ನೀನ್ ಮಹಾಕವಿದೀಟಂ ಜಗದ್ರಂಗದೊಳ್ ಬರೀ ಕಲ್ಪನೆಯೊಳಲ್ತು ಕೃತಿಗಳಂ ಕೊರೆಯುವ ಮಹಚ್ಚಿಲ್ಪಿನೀಂ ದಿಟಂ ಅಂತ ಆ ರಾವಣನ ಪಾತ್ರವನ್ನು ವರ್ಣಿಸಿರ್ತಕ್ಕಂಥದ್ದನ್ನು ಗಮನಿಸಿದಾಗ ಹೀಗೆ ಒಂದು ಹೊಸ ರೂಪವನ್ನು ಪಾಪಿಗುದ್ಧಾರಮಿಹುದಂ ಸೃಷ್ಟಿಯ ಮಹದ್ವ್ಯೂಹ ರಚನೆಯೋಳ್ಳಂತ, ಒಬ್ಬ ಪಾಪಿಗೂ ಉದ್ಧಾರ ಮಾಡ್ತಕ್ಕಂಥ ಒಂದು ಶಕ್ತಿ, ದಾರ್ಶನಿಕ ಶಕ್ತಿ ಯಾರಿಗಿತ್ತು ಅಂತ ಅಂದರೆ ಕುವೆಂಪು ಅವ್ರಿಗಿತ್ತು. ಪ್ರತಿಯೊಂದರೆ ರಾವಣ, ಚಂದ್ರನಕಿ ಎಲ್ಲ ಪಾತ್ರಗಳಿಗೆ ಹೊಸ ರೂಪವನ್ನು ಕೊಟ್ಟಿದ್ದಾರೆ. ಆಯಾಯ ಸಂದರ್ಭ ಸನ್ನಿವೇಶಗಳಲ್ಲಿ ಕೆಟ್ಟ ವ್ಯಕ್ತಿಗಳಾಗಿರ್ಬೋದು, ಅದು ಮನ ಪರಿವರ್ತನೆಯಾಗಿ ಒಳ್ಳೆ ವ್ಯಕ್ತಿಗಳು ಆಗ್ತಾರೆ ಅನ್ನೋದಕ್ಕೆ ಈ ಪಾತ್ರಗಳ ಮೂಲಕ ಕುವೆಂಪು ಒಂದು ಶಕ್ತಿಯನ್ನು ನೀಡಿರ್ತಕ್ಕಂಥದ್ದನ್ನ ಬಹಳ ಮುಖ್ಯವಾಗಿ ಗಮನಿಸ್ತೇವೆ. ಇಂತಹ ಅಂಶಗಳು ಇವತ್ತಿನ ದಿನಮಾನದಲ್ಲಿ, ಈ ಪ್ರಸ್ತುತತೆಯಲ್ಲಿ ಯುವ ಜನತೆಗೆ, ವಿದ್ಯಾರ್ಥಿಗಳಿಗೆ ಈ ಕುವೆಂಪು ಅವರ ಆದರ್ಶಗಳು ಬೇಕು, ವಿಚಾರಗಳು ಬೇಕು, ಎಲ್ಲ ಬೇಕು. ಈ ಮೌಢ್ಯತೆಗೆ ಸಂಬಂಧಪಟ್ಟ ಹಾಗೆ ಗಮನಿಸ್ಬೋದು ನೀವು, ಇವರಲ್ಲಿ ಸಾಮಾಜಿಕತೆ, ವೈಚಾರಿಕತೆ, ವೈಜ್ಞಾನಿಕತೆ ಅಂಶ ಇತ್ತು ಅಂತ. ಮನುಷ್ಯನ ಮೊದಲ ಶತ್ರು ಯಾವುದು ಅಂತ ಅಂದರೆ ಮೌಢ್ಯತೆ. ಈ ಮೌಢ್ಯತೆ ನಾಶ ಆಗಬೇಕು ಅಂದ್ರೆ ಯಾವ್ದು ಬೇಕು ಅಂದ್ರೆ ಮನುಷ್ಯನಿಗೆ ವೈಚಾರಿಕತೆ ಇರಬೇಕು ಮತ್ತು ವೈಜ್ಞಾನಿಕತೆ ಇರಬೇಕು. ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಒಂದು ಪದ್ಯವನ್ನ ಗಮನಿಸಬಹುದು. ಗುಡಿ ಚರ್ಚು ಮಸಜೀದಿಗಳ ಬಿಟ್ಟು ಹೊರ ಬನ್ನಿ, ಬಡತನವ ಬುಡಮಟ್ಟ ಕೀಳ ಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರದೂಡಲ ಐತನ್ನಿ, ವಿಜ್ಞಾನ ದೀವಿಗೆ ಹಿಡಿಯ ಬನ್ನಿ, ಓ ಬನ್ನಿ ಸೋದರರೇ ಬೇಗ ಬನ್ನಿ, ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ, ಮತಿಯಿಂದ ದುಡಿಯಿರೈ ಲೋಕದ ಹಿತಕ್ಕೆ, ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು, ಸೇರಿರೈ ಮನುಜ ಮತಕ್ಕೆ, ಓ ಬನ್ನಿ ಸೋದರರೇ ವಿಶ್ವಪಥಕ್ಕೆ. ಹೀಗೆ ಸರ್ವೋದಯ, ಸಮನ್ವಯ, ವಿಶ್ವಮಾನವ ಸಂದೇಶ, ವಿಶ್ವಮಾನವ ಸಂದೇಶವನ್ನ ಸಾರಿರ್ತಕ್ಕಂಥ ಅನಿಕೇತನ ಪದ್ಯವನ್ನ ನೀವು ಗಮನಿಸಬಹುದು. ನೀವು ಅನಿಕೇತನ ಪದ್ಯದಲ್ಲಿ ಅಲ್ಲಿ ಬರ್ತದೆ, ರೂಪಗಳನ್ನು ದಾಟಿ, ಇನ್ನೊಂದು ಕಡೆ 100 ಮತದ ಹೊಟ್ಟ ತೂರಿ, ಎಲ್ಲಿಯೂ ನಿಲ್ಲದಿರು ಮನೆಯನ್ನೆಂದು ಕಟ್ಟದಿರು, ಆಗು 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 ನೀ ಅನಂತವಾಗು ಅಂತ ಹೇಳ್ತಾರಲ್ಲ. ಇಲ್ಲಿ ಈ ಅನಿಕೇತನ ಅಂತ ಅಂದರೆ ಒಂದು ಗೋಡೆ ಇಲ್ಲದೆ ಇರತಕ್ಕಂತಹ, ಜಾತಿ ಮತ ಧರ್ಮವನ್ನು ದಾಟಿದಂತಹ, ಮೀರಿದಂತಹ ಒಂದು ಶಕ್ತಿ ಮನುಷ್ಯನಲ್ಲಿ ಇರಬೇಕು ಎನ್ನುವ ಅಂಶವನ್ನ ವಿಶ್ವಮಾನವ ಗೀತೆ ಇದೆಯಲ್ಲ, ಬಹಳ ಅರ್ಥಪೂರ್ಣವಾಗಿರ್ತಕ್ಕಂತಹ ಅಂಶಗಳು ಕುವೆಂಪು ಸಾಹಿತ್ಯದಲ್ಲಿ ನಾವು ಗಮನಿಸ್ತೇವೆ. ನಾವು ಈಗ ಸರ್ ಸಾಕಷ್ಟು ವಿಶದವಾಗಿ ಕುವೆಂಪು ಸಾಹಿತ್ಯ ಕೃಷಿಯ ಬಗ್ಗೆ ಅದು ಎಷ್ಟು ಸೌಂದರ್ಯಯುತವಾಗಿದೆ, ಎಷ್ಟು ಮೌಲ್ಯಯುತವಾಗಿದೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಈಗ ನಮ್ಮ ವಿದ್ಯಾರ್ಥಿಗಳು ಯಾವುದೋ ಒಂದು ಕೋರ್ಸಿಗೆ ಪ್ರವೇಶ ಪಡ್ಕೊಳ್ಳೋಕೆ ಬರ್ತಾರೆ, ಅದು ಕಾಮರ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ಬೇರೆ ಯಾವುದೇ ವಿಷಯಕ್ಕೆ ಸೇರ್ಕೊಳ್ಳೋಕೆ ಬಂದವರು ಈಗ ನಿಮ್ಮ ಮಾತುಗಳನ್ನು ರೇಡಿಯೋದ ಮೂಲಕ ಕೇಳಿದಂಥವರು ಅಲ್ಲಿ ಪ್ರವೇಶ ಬಯಸ್ತಿದ್ದಂಗೆ ಇದನ್ನೂ ಮಾಡಿದರೆ ಚೆನ್ನಾಗಿರ್ತಿತ್ತಲ್ಲ, ಇಷ್ಟು ಸೌಂದರ್ಯಯುತವಾಗಿದೆ ನಮ್ಮ ಕುವೆಂಪು ಅವರ ಸಾಹಿತ್ಯ, ನಾನು ಇದನ್ನು ಓದಬೇಕಲ್ಲ ಅಂತ ಅವರು ಆಸೆ ಪಟ್ಟರೆ ಅವ್ರಿಗೆ ಅವಕಾಶ ಇದೆಯಾ ಸರ್? ಸರ್, ಇಲ್ಲಿ ಡಿಗ್ರಿ ಓದಿರ್ತಕ್ಕಂಥವ್ರಿಗೆ ಈಗಾಗಲೇ ನಾನು ಪ್ರಸ್ತಾಪವನ್ನು ಮಾಡಿದೆ. BA, BCom, BBA, BSc, ಎಂಜಿನಿಯರಿಂಗು, ಮೆಡಿಕಲ್ಲು ಅಥವಾ ಯಾವುದೇ ಪದವಿಯನ್ನು ಮಾಡಿರುವಂತಹ ವಿದ್ಯಾರ್ಥಿಗಳು ಈ ಕುವೆಂಪು ಸಾಹಿತ್ಯವನ್ನು ಓದಲಿಕ್ಕೆ ಒಳ್ಳೆಯ ಸುವರ್ಣ ಅವಕಾಶ, ಒಳ್ಳೆಯ ಸಿದ್ಧಪಾಠ ನಮ್ಮಲ್ಲಿ ಇದೆ. ತುಂಬ ಉಪಯುಕ್ತವಾಗ್ತಕ್ಕಂಥ ವಿಚಾರಗಳಿದೆ. ಯಾಕೆ ಕುವೆಂಪು ಸಾಹಿತ್ಯವನ್ನು ಓದೋದ್ರಿಂದ ಅನುಕೂಲ ಆಗ್ತದೆ ಅಂತ ಅಂದರೆ, ಇವತ್ತಿನ ದಿನಮಾನಗಳಲ್ಲಿ ಓದುವ ಸಂಸ್ಕೃತಿ ಹೋಗಿ ಇವತ್ತೇನಾಗ್ತಾ ಇದೆ ಅಂತ ಅಂದರೆ, ಅಡ್ಡದಾರಿಗಳ ಹಿಡಿಯನ್ನು ಹಿಡಿತಾ ಇರ್ತಕ್ಕಂಥ ಒಂದು ಸಂದರ್ಭದಿಂದ ಅವರ ಭವಿಷ್ಯತ್ತಿನ ಬದುಕನ್ನು ಕಟ್ಕೊಳ್ತಕ್ಕಂತಹ ಒಂದು ಸಂದರ್ಭಗಳೇ ನಾಶವಾಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಕುವೆಂಪು ಸಾಹಿತ್ಯವನ್ನು ಓದೋದ್ರಿಂದ ಭವಿಷ್ಯತ್ತಿನ ಬದುಕನ್ನು ಕಟ್ಕೊಳ್ಳಿಕ್ಕೆ ಬಹಳಷ್ಟು ಉಪಯುಕ್ತವಾಗ್ತವೆ. ಈಗಾಗಲೇ ತಿಳಿಸಿದಂತೆ ಕುವೆಂಪು ಸಾಹಿತ್ಯದಲ್ಲಿ ವಿಶ್ವಮಾನವ ಸಂದೇಶ, ಸಾಮಾಜಿಕ ಸಮಾನತೆಗಳಿದೆ, ಅಧ್ಯಾತ್ಮ ಇದೆ, ಪ್ರಕೃತಿಯ ಕವಿ ಅಂತಾನೆ ಕರೀತಾರೆ ಕುವೆಂಪು ಅವರನ್ನ. ವೈಚಾರಿಕತೆಗೆ ಸಂಬಂಧಪಟ್ಟ ಈಗಾಗಲೇ ನಿಮಗೆ ಗುಡಿಚಚ್ಚು ಮಸೀದಿಗಳ ಬಿಟ್ಟು ಹೊರಬನ್ನಿ ಅಂತ ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿದೆ. ಸ್ತ್ರೀ ಸಂವೇದನೆ ಅಂತ ಇದೆ. ನೀವು ಯಮನ ಸೋಲು ಎನ್ನುವಂತಹ ನಾಟಕವನ್ನು ಓದಿದ್ರೆ ಅಲ್ಲಿ ಸಾವಿತ್ರಿಯ ಒಂದು ಅಂತಃಶಕ್ತಿ ಎಷ್ಟು ಶಕ್ತಿಯುತವಾಗಿದೆ ಎನ್ನುವ ವಿಚಾರಗಳನ್ನು ಗಮನಿಸ್ತೇವೆ. ದಲಿತ ಸಂವೇದನೆ ಎನ್ನುವುದನ್ನು ಕುವೆಂಪು ಸಾಹಿತ್ಯದಲ್ಲಿದೆ.
ಜಲಗಾರ ಅಂತಕ್ಕಂಥ ಒಂದು ಸಾಮಾಜಿಕ ನಾಟಕ ಇದೆ. ನಿಜವಾಗ್ಲೂ ಸಮಾಜದ ಅತ್ಯಂತ ಕಟ್ಟಕಡೆಯ ವ್ಯಕ್ತಿಯಲ್ಲಿ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ವಿಚಾರಗಳು ಜಲಗಾರ ನಾಟಕದಲ್ಲಿದೆ. ಗಮನಿಸ್ಬೋದಲ್ಲಿ ಅವನು ಕಸ ಗುಡಿಸ್ತಕ್ಕಂಥದ್ರಲ್ಲೇ ದೇವರನ್ನ ಕಾಣ್ತಕ್ಕಂತಹ ವಿಚಾರಗಳಲ್ಲಿ ಕರ್ಮವಾರಾಧನೆ, ಸೇವೆಯೇ ಪೂಜೆ, ಎನ್ನ ಭಾಗಕ್ಕೆ ಪೊರಕೆ ಆರತಿ, ಗುಡಿಸುವುದೇ ನನ್ನ ದೇವರ ಪೂಜೆ ಅಂತ ಜಲಗಾರನ ಪಾತ್ರದಲ್ಲಿ ಕುವೆಂಪು ಪ್ರಸ್ತಾಪ ಮಾಡ್ತಾರಲ್ಲ. ಸಮಾಜದ ಅತ್ಯಂತ ಕಟ್ಟಕಡೆಯ ವ್ಯಕ್ತಿಯನ್ನ ಔನ್ನತ್ಯ ಮಟ್ಟಕ್ಕೆ ಕೊಂಡೊಯ್ದು ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಶಕ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲೂ ಇದೆ ಅಂತ ಶ್ರೀಸಾಮಾನ್ಯ ಅಂತ ಕರೆದವರು ಕುವೆಂಪು ಸಾಮಾನ್ಯ ವ್ಯಕ್ತಿಯನ್ನ. ಹಾಗೆ ರೈತ ಸಂವೇದನೆ ಇದೆ, ರೈತ ಪರವಾಗಿರ್ತಕ್ಕಂಥ ಚಿಂತನೆಗಳಿದೆ, ಮೌಢ್ಯ ವಿರೋಧಿ ನೆಲೆಗಳಿದೆ, ರಾಷ್ಟ್ರಪ್ರೇಮ ಇದೆ, ನಾಡು ನುಡಿಯ ಅಭಿಮಾನಗಳಿದೆ, ಕಾವ್ಯಮೀಮಾಂಸೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಿದೆ. ಇವುಗಳನ್ನು ಶ್ರೀರಾಮಾಯಣ ದರ್ಶನಂ ಅಂತಕ್ಕಂಥ ನಮ್ಮ ದೇಶದ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಒಳಗೊಂಡಿರುವಂತಹ ಮೇರುಕೃತಿ ಮಹಾಕಾವ್ಯ ಇದೆ. ಇಂತಹ ಕೃತಿಗಳನ್ನು ಓದೋದ್ರಿಂದ ನಮ್ಮ ಬೌದ್ಧಿಕ ಮಟ್ಟ ಬೆಳವಣಿಗೆ ಆಗ್ತದೆ, ವ್ಯಕ್ತಿತ್ವ ವಿಕಸನ ಆಗ್ತದೆ. ಇದು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ವಿವಿಧ ದೃಷ್ಟಿಕೋನದಿಂದ ಪ್ರವೇಶಾತಿಯನ್ನು ಪಡಿತಾರೆ. ಒಂದು ಉದ್ಯೋಗವನ್ನು ಪಡಿಲಿಕ್ಕೆ, ಎರಡನೇದು ಹುದ್ದೆಯಲ್ಲಿ ಬಡ್ತಿಯನ್ನು ಪಡಿಲಿಕ್ಕೆ, ನೆಕ್ಸ್ಟ್ 60 ವರ್ಷ ದಾಟಿರ್ತಕ್ಕಂಥವ್ರು ನಮ್ಮಲ್ಲಿ ಪ್ರವೇಶಾತಿಯನ್ನ, 90 ವರ್ಷ ಆಗಿರ್ತಕ್ಕಂಥವ್ರು ನಮ್ಮಲ್ಲಿ PhD ಮಾಡ್ತಾ ಇದ್ದಾರೆ, PhD ಪಡೆದಿದ್ದಾರೆ, ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಅವರ ಉದ್ದೇಶ ಏನು? 60 ವರ್ಷ ದಾಟಿರ್ತಕ್ಕಂಥವ್ರ ಉದ್ದೇಶ ಏನು ಅಂತ ಅಂದರೆ ಮುಖ್ಯವಾಗಿ ಅವರ ಒಂದು ಮನಸ್ಸಿನ ಒಂದು ಶಾಂತಿಗೋಸ್ಕರ, ನೆಮ್ಮದಿಗೋಸ್ಕರ, ಸಾಹಿತ್ಯಾಸಕ್ತಿಯಿಂದ ಇಂತಹ ಒಂದು ಅಧ್ಯಯನವನ್ನ ಕಲಿಕೆಗೆ ಮುಪ್ಪಿಲ್ಲ ಅಂತ ಮಾತಿದೆ. ಆಯ್ತಾ? ವಿದ್ಯಾರ್ಥಿ ಪರೀಕ್ಷಾ ದೃಷ್ಟಿಯಿಂದ ಓದಿದ್ರೆ ಅಧ್ಯಾಪಕ ದಿನನಿತ್ಯ ವಿದ್ಯಾರ್ಥಿ ಆಗಿರ್ತಾನೆ. ಹಾಗೆ 80 ವರ್ಷ 90 ವರ್ಷ ಓದ್ತಕ್ಕಂಥವ್ರು ಏನು ಅಂದ್ರೆ ಕಲಿಯುವ ಆಸಕ್ತಿ ಇರ್ತದೆ. ಈ ಹಿನ್ನೆಲೆಯಲ್ಲಿ ನಮ್ಮ ವಿಶ್ವವಿದ್ಯಾನಿಲಯ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆಯನ್ನ ಧ್ಯೇಯ ವಾಕ್ಯದೊಂದಿಗೆ ಇಂತಹ ಶಿಕ್ಷಣವನ್ನು ನೀಡ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕುವೆಂಪು ಅವರ ಸಾಹಿತ್ಯವನ್ನ ಕುರಿತಂತೆ ವಿಶೇಷವಾಗಿ ಅಧ್ಯಯನ ಮಾಡುವುದಕ್ಕೆ ಎಲ್ಲರಿಗೂ ಕೂಡ ಮುಕ್ತ ಅವಕಾಶ ಇದೆ, ಒಳ್ಳೆಯ ಸಿದ್ಧಪಾಠಗಳಿದೆ. ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ, ಪ್ರವೇಶಾತಿಯನ್ನ ಪಡ್ಕೊಳ್ಳಿ. ಜೊತೆಗೆ ಗ್ರಂಥಾಲಯ ಸೌಲಭ್ಯ ಕೂಡ ಇದೆ, ಸಾಕಷ್ಟು ಒಳ್ಳೊಳ್ಳೆಯ ಪುಸ್ತಕಗಳು ಕೂಡ ಕುವೆಂಪು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಸಿಗುತ್ತೆ. ಖಂಡಿತ ಸರ್. ಇವತ್ತು ಕನ್ನಡ ಸಾಹಿತ್ಯದಲ್ಲಿ ಅತಿ ಹೆಚ್ಚು ಸಂಶೋಧನೆಗಳು ನಡೆದಿದೆ ಅಂದ್ರೆ ಬಸವಣ್ಣ ಮತ್ತು ಕುವೆಂಪು ಅವರ ಬಗ್ಗೆ. ಯಾಕೆಂದ್ರೆ ಸಾಮಾಜಿಕತೆ ಮತ್ತು ವೈಚಾರಿಕತೆಯ ಹಿನ್ನೆಲೆಯಲ್ಲಿ ವಿಶ್ವಮಾನವ ಸಂದೇಶವನ್ನು ಸಾರಿರ್ತಕ್ಕಂಥವ್ರು ಅಂತ ಅಂದ್ರೆ ಈ ನಮ್ಮ ಸಂಶೋಧನೆಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಆ ಸಂಶೋಧನಾ ಗ್ರಂಥಗಳನ್ನು ಕೂಡ ಅವಲೋಕಿಸಬಹುದು ಬೇಕಾದಲ್ಲಿ. ಖಂಡಿತ ಸರ್, ಈಗ ಇವರಿಗೆ ಸಂಪರ್ಕ ತರಗತಿಗಳು ಅಂತ ಏನಾದ್ರು ಇರುತ್ತಾ ನಿಮ್ಮ ಪೀಠದಲ್ಲಿ ಪ್ರವೇಶ ಪಡ್ಕೊಂಡವರಿಗೆ? ನಡೀತದೆ ಸರ್. ಈಗ 1 ವರ್ಷದ ಅವಧಿಯ ಕೋರ್ಸ್ ಆಗಿರುತ್ತದೆ. ಈ ಒಂದು ಸ್ನಾತಕೋತ್ತರ ಕುವೆಂಪು ಸಾಹಿತ್ಯ ಸರ್ಟಿಫಿಕೇಟ್ ಕೋರ್ಸ್ ಇದು. ಅದರಲ್ಲಿ 6 ದಿನಗಳವರೆಗೆ ಸಂಪರ್ಕ ಕಾರ್ಯಕ್ರಮಗಳು ನಡೀತವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಕಾಡೆಮಿಕ್ ಪ್ಲಾಟ್ಫಾರ್ಮ್ನಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ಅದನ್ನು ಗಮನಿಸಿ ವಿದ್ಯಾರ್ಥಿಗಳು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ತರಗತಿಗೆ ಪ್ರವೇಶ ಪಡಿತಾರೆ. ಪ್ರವೇಶ ಪಡೆದು ಸದುಪಯೋಗವನ್ನು ಪಡಿಸ್ಕೊಳ್ತಾರೆ, ಗ್ರಂಥಾಲಯದ ಸದುಪಯೋಗ ಪಡಿಸ್ಕೊಳ್ತಾರೆ. ಆಫ್ಲೈನ್ ಇಲ್ಲಿ ಬಂದ್ರೆ ಹಾಸ್ಟೆಲ್ಗಳ ವ್ಯವಸ್ಥೆ ಇದೆ. ಪ್ರಸಾರಾಂಗದಲ್ಲಿ ಸಾಕಷ್ಟು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಪ್ರಸಾರಾಂಗದಿಂದ ಸಾಕಷ್ಟು ಪುಸ್ತಕಗಳು ಕುವೆಂಪುಗೆ ಸಂಬಂಧಪಟ್ಟ ಪುಸ್ತಕಗಳು ದೊರಕ್ತವೆ. ಇದನ್ನ ಸದುಪಯೋಗ ಪಡಿಸ್ಕೋಬಹುದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳ ಸಂತೋಷದಿಂದ ವ್ಯಕ್ತಪಡಿಸ್ತೇನೆ. ಆಗಲಿ ಸರ್, ಸಾಕಷ್ಟು ವಿಷದವಾಗಿ ನಮ್ಮ ಕುವೆಂಪು ಸಾಹಿತ್ಯದ ಬಗ್ಗೆ ನಮ್ಮ ಶ್ರೋತೃಗಳಿಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ನಿಮ್ಮ ಮಾತುಗಳನ್ನು ಕೇಳದಂತಹ ನಮ್ಮ ಶ್ರೋತೃಗಳೇ ಆಗಿರಲಿ, ವಿದ್ಯಾರ್ಥಿಗಳೇ ಆಗಿರಲಿ, ಇಂತಹ ಸೌಂದರ್ಯಯುತವಾದ ಕನ್ನಡ ಭಾಷೆಯ, ಅದರಲ್ಲೂ ನಮ್ಮ ಹೆಮ್ಮೆಯ ರಾಷ್ಟ್ರಕವಿ ಕುವೆಂಪು ಅವರ ಸಾಹಿತ್ಯ ಕೃಷಿಯ ಬಗ್ಗೆ ಅಧ್ಯಯನ ಮಾಡಲಿ, ಅವರು ಕೂಡ ಪ್ರವೇಶ ಪಡ್ಕೊಂಡು ಅಂತ ನಾವು ಕೂಡ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸೋಣ. ಇಷ್ಟೊತ್ತು ನಮಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುವೆಂಪು ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಇರುವ ಅಧ್ಯಯನ ಅವಕಾಶಗಳನ್ನು ಕುರಿತು ಕೇಂದ್ರದ ಸಂಯೋಜನಾಧಿಕಾರಿಗಳಾದ ಡಾ NR ಚಂದ್ರೇಗೌಡ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ ಕೇಳಿದಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ. KSOU ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಪುಸ್ತಕ ಪಾಠ, ಅಧ್ಯಾಪಕರ ಪ್ರವಚನ, ಮಾಹಿತಿ ಅಂಗೈಲೇ ಇರುವುದು. ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್. ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ನಿರ್ಮಾಣ ಎನ್ ಕೇಶವಮೂರ್ತಿ. ಕಲಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ನಿಮ್ಮೊಂದಿಗೆ ಇರುವುದು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.